ಹಾಯ್ ಸ್ಟೂಡೆಂಟ್ಸ್, ದಿಸ್ ಇಸ್ ಪವನ್ ಫ್ರಮ್ ಎಜುಕನೆಕ್ಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ 2026 ಕೆ ಎ ಬೋರ್ಡಿಂದ ರಿಜಿಸ್ಟ್ರೇಷನ್ ಸಲುವಾಗಿ ಇವಾಗ ಆಲ್ರೆಡಿ ಓಪನ್ ಮಾಡಾಗಿದೆ. ನೆಕ್ಸ್ಟ್ ಪ್ರೊಸೆಸ್ ಏನೇ ಇದ್ದರೂ ಆಪ್ಷನ್ ಎಂಟ್ರಿ ಮತ್ತು ಪ್ರಿಫರೆನ್ಸ್ ಆರ್ಡ್ರದ್ದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ರ್ಯಾಂಕಿಂಗಿಗೆ ಮತ್ತು ನಿಮ್ಮ ಕೆಟಗರಿಗೆ ಸಿಗುವಂಥ ಕಾಲೇಜ್ಗಳನ್ನ ಫಸ್ಟ್ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಆ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಅದ್ರ ಪ್ರಕಾರ ಎಂಟ್ರಿ ಮಾಡ್ತಾ ಬರಬೇಕಾಗುತ್ತೆ. ಓಕೆನಾ? ಸೊ ಯೂಶ್ವಲಿ ಇದುವರೆಗೂ ನಾವು ಏನು ಮಾಡ್ತಾಯಿದ್ವಿ, ಪ್ರೀವಿಯಸ್ ಇಯರ್ ಆಗಲಿ ಅಥವಾ ಈ ಇಯರ್ ಆಗಲಿ ಏನು ಮಾಡ್ತಾಯಿದ್ವಿ ಅಂತಂದರೆ, ಪ್ರೀವಿಯಸ್ ಇಯರ್ದು ಕಟ್ ಆಫ್ PDF ಫೈಲ್ನ ತೊಗೊಂಡ್ಬಿಟ್ಟು ಒನ್ ಬೈ ಒನ್ ಚೆಕ್ ಮಾಡ್ತಾ ಬರ್ತಾಯಿದ್ದೆ. ಓಕೆ, ನನ್ನ ರ್ಯಾಂಕಿಂಗ್ಗೆ ನನ್ನ ಕೆಟಗರಿ ಈ ಕಾಲೇಜ್ ಸಿಗುತ್ತೆ ಅಂತ 4-5 PDF ಫೈಲ್ನ ಇಟ್ಕೊಂಡು ಟಿಕ್ ಮಾಡಿ ಬರ್ತಾ ಹೋಗ್ತಾಯಿದ್ರಿ. ಯೂಶ್ವಲಿ ಅಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್ ಅಂದರೆ, ತುಂಬ ಮಿಸ್ಟೇಕ್ಸ್ ಆಗುತ್ತೆ, ಹ್ಯೂಮನ್ ಎರರ್ ಆಗುತ್ತೆ. ನಿಮ್ಮ ಒಂದು ಸಿಂಗಲ್ ಮಿಸ್ಟೇಕು ನಿಮ್ಮ ಎಂಟೈರ್ 2 ಇಯರ್ ಅಥವಾ ನೀವು ಲಾಂಗ್ ಟರ್ಮ್ ಆಗಿದ್ದರೆ 3 ಇಯರ್ಸ್ ಆಫ್ ಎಫರ್ಟ್ನ ಅದು ಎರಾಸ್ ಮಾಡಿಬಿಡುತ್ತೆ. ಸೊ ಒಂದು ಸ್ಮಾಲ್ ಮಿಸ್ಟೇಕ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಎಜುಕನೆಕ್ಟಿಂದ ಏನು ಮಾಡಿದ್ದೀವಿ ಅಂತಂದರೆ, ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿದ್ದೀವಿ. ಅದರಲ್ಲಿ ನೀವು ಜಸ್ಟ್ ನಿಮ್ಮ ನೇಮ್, ನಿಮ್ಮ ಕೆಟಗರಿ ಮತ್ತು ನಿಮ್ಮ ರ್ಯಾಂಕಿಂಗ್ ಏನು ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ದೊರಕುವಂತಹ, ನಿಮ್ಮ ರ್ಯಾಂಕಿಂಗಿಗೆ ದೊರಕುವಂಥ ಕಾಲೇಜ್ಗಳ ಲಿಸ್ಟನ್ನು ಪ್ರಿಯಾರಿಟಿ ವೈಸ್ ಕೊಡ್ತಾ ಬರುತ್ತೆ. ಫಸ್ಟ್ ಯಾವ ಕಾಲೇಜ್ನ ಹಾಕಬೇಕು, ಸೆಕೆಂಡ್ ಯಾವ ಕಾಲೇಜ್ನ ಹಾಕಬೇಕು, ನಿಮಗೆ ಯಾವ ಕಾಲೇಜಲ್ಲಿ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಇದೆ ಅನ್ನೋ ಒಂದು ಕಂಪ್ಲೀಟ್ ಅನಾಲಿಸಿಸ್ನ ಅದು AI ಸಾಫ್ಟ್ವೇರ್ ಥ್ರೂ ರೀಡ್ ಮಾಡಿ ನಿಮಗೆ ಕೊಡ್ತಾ ಬರುತ್ತೆ. ಸೊ ಅದು ಯಾವ ಥರ ಇರುತ್ತೆ, ಅದು ಎಷ್ಟು ಈಸಿ ಆ್ಯಂಡ್ ಕನ್ವೀನಿಯೆಂಟ್ ಆಗಿದೆ ಅನ್ನೋದನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಬಿಗಿನ್ ದ ಪ್ರೊಸೆಸ್ ನಾವು. ಓಕೆ ಸ್ಟೂಡೆಂಟ್ಸ್, ಇದನ್ನು ನೋಡ್ಬೋದು ಎಜುಕನೆಕ್ಟಿಂದ. ಇಲ್ಲಿ ಕೆ ನೀಟ್ ಅಂತ ಇದೆ, ಅಂದರೆ KA ಬೋರ್ಡಿಂದ ನೀಟ್ ಕೌನ್ಸಿಲಿಂಗ್ ನಡೆಯುವಂಥ ಪ್ರೊಸೆಸ್ಸು. ಓಕೆನಾ? ಇದು ಡ್ಯಾಶ್ ಬೋರ್ಡು. ಇಲ್ಲಿ ಇವಾಗ ನಾವು ಸ್ಟೂಡೆಂಟ್ ನೇಮ್ ಫಾರ್ ಎಕ್ಸಾಂಪಲ್ ಆಗಿ ತೊಗೊತೀವಿ, ವೈಷ್ಣವಿ ಅಂತ ಸ್ಟೂಡೆಂಟು. ಸೊ ಲಾಸ್ಟ್ ಇಯರ್ 2025 ರೌಂಡ್ 1 ಅವ್ರಿಗೆ MBBS ಸೀಟ್ ಯಾವುದು ಸಿಗೋ ಪಾಸಿಬಿಲಿಟಿ ಇದೆ, ಅವ್ರದ್ದು ರ್ಯಾಂಕಿಂಗ್ ಬಂದುಬಿಟ್ಟು 12,000 ಇದೆ ಮತ್ತು 2A ಕೆಟಗರಿ ಇದೆ. ಓಕೆನಾ? ಇವ್ರದ್ದು 12,000 ರ್ಯಾಂಕಿಂಗು ಮತ್ತು 2A ಕೆಟಗರಿಗೆ ಯಾವೆಲ್ಲ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇದೆಲ್ಲ ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ, ಸೊ ಸಾಫ್ಟ್ವೇರು 2025 ರೌಂಡ್ 1 PDF ಫೈಲ್ನ ಅನಾಲಿಸಿಸ್ ಮಾಡಿ ಇವರಿಗೆ ಸಿಗುವಂಥ ಕಾಲೇಜ್ ಲಿಸ್ಟನ್ನು ಈ ಥರ ನಿಮಗೆ ಕೊಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಬೆಂಗಳೂರು ಮೆಡಿಕಲ್ ಕಾಲೇಜ್ ಟಫ್ ಅಂತ ಹೇಳ್ತಾ ಇದೆ. ಏನಾಗಿದ್ರೆ ಟಫ್ ಅಂತಂದರೆ ಫ್ರೆಂಡ್ಸ್, ಏನಂತಂದರೆ ಇಲ್ಲಿ ನೋಡಿ, ವೈಷ್ಣವಿ ರ್ಯಾಂಕಿಂಗ್ ಬಂದುಬಿಟ್ಟು 12,000 ಇದೆನಾ, ಬಟ್ ಇಲ್ಲಿ ರ್ಯಾಂಕಿಂಗ್ ಬಂದುಬಿಟ್ಟು ಆ ಕಾಲೇಜ್ದು ಓಪನಿಂಗ್ ರ್ಯಾಂಕಿಂಗ್ ಬಂದುಬಿಟ್ಟು 1,452 ಇದೆ. ಕ್ಲೋಸಿಂಗ್ ರ್ಯಾಂಕ್ ಬಂದುಬಿಟ್ಟು 5,626 ಇದೆ. ಅಂದರೆ ಇವ್ರ ರ್ಯಾಂಕಿಂಗು ಈ ಎರಡರ ಮಧ್ಯೆ ಬರೋದಿಲ್ಲ. ಇನ್ ಕೇಸ್ ಅವ್ರ ರ್ಯಾಂಕಿಂಗ್ ಏನಾದರೂ 4,000 3,000 ಇದ್ದರೆ ಈ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸಿಗೋ ಚಾನ್ಸಸ್ ಇರ್ತಾಯಿತ್ತು. ಬಟ್ ಇವ್ರದ್ದು ಬಂದಿರೋದು 12, ಹಾಗಾಗಿ ಇವ್ರಿಗೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಟಫ್ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಈ ಕಾಲೇಜ್ ಸಿಗೋದಿಲ್ಲ. ಸೊ ಇದನ್ನು ನೀವು ಸೇಫಾಗಿ ಎಂಟರ್ ಮಾಡಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ಮೆಡಿಕಲ್ ಕಾಲೇಜ್ ಅಂತ, ಇದು ನಿಮಗೆ ಮಾಡ್ರೇಟ್ ಅಂತ ತೋರಿಸ್ತಾ ಇದೆ. ನೀವು ನೋಡ್ಬೋದು ಮಾಡ್ರೇಟ್ ಅಂತ. ಈ ಕಾಲೇಜ್ದು ಓಪನಿಂಗ್ ರ್ಯಾಂಕ್ 5,670 ಇದೆ ಆ್ಯಂಡ್ ಕ್ಲೋಸಿಂಗ್ ರ್ಯಾಂಕ್ ಬಂದುಬಿಟ್ಟು 12,210 ಇದೆ. ದಟ್ ಮೀನ್ಸ್ ಇಟ್ ಕಮ್ಸ್ ಅಂಡರ್ ದಿಸ್ 2 ರ್ಯಾಂಕಿಂಗ್. ಸೊ ನೀವು ಕೇಳ್ಬೋದು ಏನು ಓಪನಿಂಗ್ ರ್ಯಾಂಕ್ ಮತ್ತು ಕ್ಲೋಸಿಂಗ್ ರ್ಯಾಂಕ್ ಅಂತ. ಓಪನಿಂಗ್ ರ್ಯಾಂಕ್ ಅಂತಂದರೆ ಆ ಕಾಲೇಜ್ದು ಓಪನಿಂಗ್ ಯಾವ ಸ್ಟೂಡೆಂಟ್ಗೆ ಫಸ್ಟಿಗೆ ನಿಮಗೆ 5,670 ಬಂದಿರುತ್ತೋ ಅವರಿಗೆ ಆ ಕಾಲೇಜಲ್ಲಿ ಸಿಕ್ಕಿರುತ್ತೆ. ಲಾಸ್ಟಿಗೆ ಯಾರಿಗೆ 12,210 ರ್ಯಾಂಕಿಂಗ್ ಬಂದಿರುತ್ತೋ ಅವರಿಗೆ ಅದು ಆ ಕಾಲೇಜ್ದು ಸಿಕ್ಕಿರುತ್ತೆ. ಇವೆರಡರ ಮಧ್ಯದಲ್ಲಿ ಯಾರಿಗೂ ಬಂದಿದ್ದರೆ ಅವ್ರಿಗೂ ಎಲ್ರಿಗೂ ಸಿಗುತ್ತೆ. ಓಕೆ, ಈಗ ವೈಷ್ಣವಿದು 12,000 ಇದೆ. ಸೊ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗೋ ಚಾನ್ಸಸ್ ಇದೆ. ಓಕೆನಾ? ಓಕೆ ಸರ್, ಫೈನ್ ಆಗಿದ್ದರೆ ಇಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಆಫ್ ಸೈನ್ಸ್ ಅಂತ ಇದೆ ಬೆಂಗಳೂರದು, ಬಟ್ ಅದಕ್ಕೂ ಕೂಡ ಮಾಡ್ರೇಟ್ ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿ ರ್ಯಾಂಕಿಂಗ್ ಕಟ್ ಆಫ್ ಬಂದುಬಿಟ್ಟು 14,000 ಇದೆ ಅಂತ ಹೇಳುತ್ತೆ. ಏನಕ್ಕೆ ಏನು ಸರ್ ಹಾಗಂದರೆ ಅಂತ ನೀವು ಕೇಳ್ಬೋದು. ಇವ್ರ ರ್ಯಾಂಕಿಂಗ್ 12,000 ಇದೆ, 12,000ಗಿಂತ ಮೇಲೆ ಬಂದುಬಿಟ್ಟು 14,000 ಇದೆ. ಸೊ ಎವ್ರಿ ಇಯರ್ ಕಟ್ ಆಫ್ ಅನಾಲಿಸಿಸು 1 or 2,000 ಅಥವಾ 2 to 3,000ವರೆಗೂ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈ ವರ್ಷ 2026 ಹೊಸದಾಗಿ 1,200 ಸೀಟ್ಸ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ಸೊ ಇವ್ರಿಗೆ ನಿಮಗೆ 12,000ಗಿಂತ ಮೇಲೆ ಇರೋ 2,000 ಕಾಲೇಜಸ್ ಆಗಲಿ ಅಥವಾ ಅದಕ್ಕಿಂತ ಕಡಿಮೆ ಇರೋ 2,000 ಕಾಲೇಜಸ್ಸಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ, ಮಾಡ್ರೇಟ್ ಅಂತ ಬಂದಾಗ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ ಕಿಮ್ಸಲ್ಲಿ ಇವ್ರಿಗೆ ಸೇಫ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೆಡಿಕಲ್ ಕಾಲೇಜು ಇದು ಓಪನಿಂಗ್ ರ್ಯಾಂಕ್ ಬಂದುಬಿಟ್ಟು 9,095 ಇಂದ ಹಿಡಿದು 18,481ವರೆಗೂ ಸಿಕ್ಕಿದೆ. ಅಂದರೆ ಇವ್ರ ರ್ಯಾಂಕಿಂಗ್ ಬಂದುಬಿಟ್ಟು 12,000 ಇದೆ. ಸೊ ಈಸಿಯಾಗಿ ಇವ್ರಿಗೆ ಈ ಕಾಲೇಜಲ್ಲಿ ಸಿಗುತ್ತೆ.
ಕಿಮ್ಸಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬೆಳಗಾಮಲ್ಲಿ ಕೂಡ ಸಿಗುತ್ತೆ. ಓಪನಿಂಗ್ ರ್ಯಾಂಕಿಂಗ್ 19,000 ಇದೆ, ಬಟ್ ಕ್ಲೋಸಿಂಗ್ ರ್ಯಾಂಕ್ 23,000 ಇದೆ. ಬಟ್ ವೈಷ್ಣವಿ ಅವ್ರಿಗಿರೋದು 12,000. ಈಸಿಯಾಗಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಇದು ಸೇಫ್ ಅಂತ ಹೇಳ್ತಾ ಇದೆ. ಸೊ ನೋಡಿ ಮಕ್ಕಳೇ, ಇಲ್ಲಿ ಸೇಫ್ ಅಂತ ಎಲ್ಲಿವರೆಗೂ ಹೇಳಿದೆ, ಅಪ್ ಟು 63 ಕಾಲೇಜಸ್. 63 ಕಾಲೇಜಲ್ಲಿ ನೋಡಿ, ಲಾಸ್ಟ್ ಕಾಲೇಜ್ ಬಂದ್ಬಿಟ್ಟು ಜಗದ್ಗುರು ಗಂಗಾಧರ ಈ ಕಾಲೇಜ್ ಏನಿದೆ ಅಲ್ವಾ, ಅವ್ರದ್ದು ಓಪನಿಂಗ್ ರ್ಯಾಂಕ್ ಬಂದ್ಬಿಟ್ಟು 65,000 ಸ್ಟಾರ್ಟ್ ಆಗಿ 79,000ಗೆ ಎಂಡ್ ಆಗಿದೆ. ಅಂದರೆ ಅಪ್ ಟು ಈ ಕಾಲೇಜ್ವರೆಗೂ ಅವ್ರಿಗೆ ಸಿಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆನಾ? ನೀವು ಈ ಥರ ಪಿನ್ ಟು ಪಿನ್ ಯಾವ ಕಾಲೇಜ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಆರ್ಡರ್ ವೈಸ್ ಕೊಡ್ತಾ ಬರಬೇಕು. ಇದು ನಿಮಗೆ ಏನೇ ಕೊಟ್ಟಿದ್ದೆಲ್ಲ ಆರ್ಡರ್ ವೈಸ್ ಕೊಡ್ತಾ ಇದೆ. ಈ ಕಾಲೇಜ್ ಆದಮೇಲೆ ಇದನ್ನೇ ಹಾಕಿ, ಬೆಂಗಳೂರು ಮೆಡಿಕಲ್ ಆದಮೇಲೆ ಮೈಸೂರೇ ಹಾಕಿ, ಇದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಇದೇ ಕಾಲೇಜ್ ಹಾಕಿ, ಈ ಥರ ಆರ್ಡರ್ ವೈಸ್ ಕೊಡ್ತಾ ಬಂದಿದೆ. ಇದರಲ್ಲೂ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾರೆ, ಇಲ್ಲ ಸರ್ ನಂದು ಊರು ಬಂದುಬಿಟ್ಟು ಶಿವಮೊಗ್ಗ ಇದೆ, ನಾನು ಫಸ್ಟಿಗೆ ನನಗೆ ಶಿವಮೊಗ್ಗ ಕಾಲೇಜೇ ಬೇಕು ಅಂತಂದಾಗ ಟಫ್ ಈ ಕೆಳಗಡೆ ಏನು ಬರುತ್ತಲ್ಲ, ನೀವು ಬಂದುಬಿಟ್ಟು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು ನೀವು ಆಪ್ಷನ್ ನಂಬರ್ 2 ಆಗಿ ಕೊಡ್ತೀರಾ. ಓಕೆನಾ? ಅಥವಾ ನನಗೆ ಈಗ ಸರ್ ನನಗೆ ಹಾಸನ್ ಬೇಕು ಅಂತ ಹೇಳಿದಾಗ ಬಿಲೋ ದ ಟಫ್ ಯು ವಿಲ್ ಗೋಯಿಂಗ್ ಟು ಗಿವ್ ದಿಸ್ ಕಾಲೇಜ್, ಓಕೆ, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಈ ಥರ ಆರ್ಡರ್ ವೈಸ್ ಡಿಪೆಂಡಿಂಗ್ ಆನ್ ಯುವರ್ ಲೊಕೇಶನ್ ಮೇಲೆ ಅಥವಾ ಫೀಸ್ ಬಜೆಟ್ ಮೇಲೆ ನೀವು ಅದನ್ನು ಚೇಂಜಸ್ ಮಾಡ್ತಾ ಬರ್ತೀರಾ. ಸೊ ಇದು ಒಂದು ನಿಮಗೆ ಎಕ್ಯುರೇಟ್ ಡೇಟಾ ನಿಮಗೆ ಕೊಡುತ್ತೆ. ಸೊ ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇರೋದಿಲ್ಲ, ಇಲ್ಲಿ ಯಾವುದೇ ಥರ ಹ್ಯೂಮನ್ ಎರರ್ಸ್ ಇರೋದಿಲ್ಲ. ಸೊ ಪ್ರೀವಿಯಸ್ ಇಯರ್ದು ಕಟ್ ಆಫ್ ರ್ಯಾಂಕಿಂಗ್ ಇಟ್ಕೊಂಡ್ಬಿಟ್ಟು ನಿಮಗೆ ದೊರಕುವಂಥ ಎಲ್ಲ ಕಾಲೇಜ್ಗಳದ್ದು ನಿಮಗೆ ಲಿಸ್ಟ್ ಇಲ್ಲಿ ದೊರಕಿಸ್ತಾ ಬರುತ್ತೆ. ಇದೇ ಪ್ರಿಯಾರಿಟಿ ಆರ್ಡರ್. ಓಕೆನಾ? ಈ ಕಾಲೇಜ್ ಆದಮೇಲೆ ಇದನ್ನೇ ಹಾಕಬೇಕು, ಈ ಕಾಲೇಜ್ ಆದಮೇಲೆ ಇದನ್ನೇ ಹಾಕಬೇಕು. ಇವೆಲ್ಲ ಟಾಪ್ ಕಾಲೇಜಸ್. ಓಕೆ, ಟಾಪ್ ಕಾಲೇಜಸಲ್ಲಿ ನೀವು ಪ್ರಾಪರಾಗಿ ಆರ್ಡ್ರಲ್ಲಿ ಎಂಟ್ರಿ ಮಾಡಿದ್ರೆ ನಿಮಗೆ ಆ ಟಾಪ್ ಕಾಲೇಜೇ ಸಿಗುತ್ತೆ. ಇನ್ ಕೇಸ್ ನೀವು ಇದು ಗೊತ್ತಿಲ್ಲದಂಗೆ ನೀವು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ನೀವು ಫಸ್ಟಿಗೆ ಹಾಕ್ಬಿಟ್ರಿ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ, ನಿಮಗೆ ಟಾಪ್ ಕಾಲೇಜ್ ಬಂದುಬಿಟ್ಟು ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಇದೆ, ಇದು ನಿಮ್ಗೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರನೇ ಇದು ಟಾಪ್ ಕಾಲೇಜಸ್ ಯಾವುದಾದಿದೆ ಫಸ್ಟಿಗೆ ಅದನ್ನು ಕೊಡ್ತೀರಾ. ಆಮೇಲೆ ನಿಮ್ಗೆ ಯಾವ ಕಾಲೇಜಸ್ ಸಿಗೋ ಪಾಸಿಬಿಲಿಟಿ ಇದೆ ಅದನ್ನು ಕೇರ್ಫುಲ್ಲಾಗಿ ಕೊಡ್ತಾ ಬರ್ತೀರಾ. ದಿಸ್ ಈಸ್ ಹೌ ದ ಸಾಫ್ಟ್ವೇರ್ ವಿಲ್ ವರ್ಕ್. ಸೊ ಓಕೆನಾ ಸರ್, ನನಗೆ ಬರೀ ಒಂದು ರೌಂಡ್ ಅಷ್ಟೇ ಹೇಳಿದ್ರಿ ನೀವು, ನನಗೆ ಲಾಸ್ಟ್ 2 to 3 ರೌಂಡಿಂದ ಕೂಡ ನನಗೆ ಬೇಕು ಸರ್, ರೆಫರ್ ಮಾಡಿ ಹೇಳಿ ಅಂತಂದರೆ ಇಲ್ಲಿ ಹಿಸ್ಟಾರಿಕ್ ಡೇಟಾ ಅಂತ ಇದೆ. ನಾನು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಫ್ಟ್ವೇರ್ ಏನು ಮಾಡುತ್ತೆ, ಸೊ ಆ ಲಾಸ್ಟ್ ಇಯರ್ 2025ಯಲ್ಲಿ ರೌಂಡ್ 1ನಲ್ಲಿ ಓಪನಿಂಗ್ ರ್ಯಾಂಕ್ ಎಷ್ಟಕ್ಕಿದೆ, ಕ್ಲೋಸಿಂಗ್ ರ್ಯಾಂಕ್ ಎಷ್ಟಕ್ಕಿದೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ. ಅದೇ ಥರ ನೋಡಿ, ಈಗ ರೌಂಡ್ 2 ಬಂದಾಗ ಓಪನಿಂಗ್ ರ್ಯಾಂಕಿಂಗ್ ಬಂದುಬಿಟ್ಟು 2800 ಇದೆ, ಬಟ್ ಕ್ಲೋಸಿಂಗ್ ರ್ಯಾಂಕ್ ಬಂದುಬಿಟ್ಟು 8000ವರೆಗೂ ಬಂದಿದೆ. ಸೇಮ್ ಅದೇ ಥರ ರೌಂಡ್ 3 ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಕೂಡ ಬರ್ತಾ ಹೋಗುತ್ತೆ. ಇದು ಇಂಡಿವಿಜುವಲ್ ಕಾಲೇಜಸ್ ವೈಸ್ ಈ ಥರ ಬರ್ತಾ ಹೋಗುತ್ತೆ. ಓಕೆ ಸರಿ ಸರ್, ನಾನೀಗ ಆರ್ಡರ್ ಎಂಟ್ರಿ ಮಾಡಬೇಕು, ಇದು ನಿಮ್ಮ ಸಾಫ್ಟ್ವೇರ್ಲಿದೆ, ನನಗೆ ಹೇಗೆ ಇದು ಬೇಕಂತಂದರೆ ನೀವು ಜಸ್ಟ್ ಇಲ್ಲಿ PDF ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು PDF ಫೈಲ್ ಓಪನ್ ಆಗುತ್ತೆ ಮಕ್ಕಳೇ. ಓಕೆನಾ? ಆ PDF ಫೈಲ್ನ ಇಟ್ಕೊಂಡು ಇಲ್ಲಿ ನೋಡಿ, ವೈಷ್ಣವಿ ಅವ್ರ ಕ್ಯಾಟಗರಿ ರ್ಯಾಂಕಿಂಗ್ 12,000 ಇದೆ, 2A ಕ್ಯಾಟಗರಿ ಇದೆ. ಯಾವಾಗ ನಾವು ಜನ್ರೇಟ್ ಮಾಡಿದ್ವಿ ಜಸ್ಟ್ ನಾವು. ಓಕೆ, ಇವ್ರಿಗೆ ಆರ್ಡ್ರ್ ವೈಸ್ ನಿಮಗೆ PDF ಫೈಲ್ ರೆಡಿ ಆಗುತ್ತೆ. ಫಸ್ಟ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ, ಅದಾದಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಇದೆ, ಅದ್ರ ಓಪನಿಂಗ್ ರ್ಯಾಂಕ್ ಎಷ್ಟಿದೆ, ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿದೆ, ಮತ್ತು ಆ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಇಷ್ಟು ನಿಮಗೆ PDF ಅಲ್ಲಿ ಸಿಕ್ಬಿಡುತ್ತೆ. ಇದು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಈಸಿ ಆಗುತ್ತೆ ಮಕ್ಕಳೇ. ಓಕೆನಾ? ಅದೇ ನಾನು ಹಿಸ್ಟಾರಿಕ್ ಡೇಟಾ ತೊಗೊಬಿಟ್ಟು PDF ಅಂತ ಕೊಟ್ಟರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಿಮಗೆ ಎಲ್ಲ ರೌಂಡ್ದು ಬರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3 ಸ್ಟ್ರೇ ರೌಂಡ್ವರೆಗೂ ಬರುತ್ತೆ. ಸೊ ಅದು ಆರ್ಡ್ರ್ ವೈಸ್ ನಿಮಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂದರೆ ಪ್ರಿಯಾರಿಟಿ ವೈಸ್ ಟಾಪ್ ಕಾಲೇಜ್ ವೈಸ್ ಕೊಡ್ತಾ ಹೋಗುತ್ತೆ. ಲಾಸ್ಟ್ ಇಯರ್ ರೌಂಡ್ 1ಅಲ್ಲಿ ಎಲ್ಲಿ ನಿಂತಿದೆ, ರೌಂಡ್ 2 ಎಲ್ಲಿ ನಿಂತಿದೆ, ರೌಂಡ್ 3 ಎಲ್ಲಿ ನಿಂತಿದೆ, ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್ ಎಲ್ಲಿ ನಿಂತಿದೆ. ಸೊ ಇದಷ್ಟು ನಿಮಗೆ ಡೇಟಾ ಕೊಡ್ತಾ ಹೋಗುತ್ತೆ. ನೀವು ಇವಾಗ ಏನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಬಂದಾಗ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್, ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಫಸ್ಟ್ ಬೇಕಾ, ಮೈಸೂರು ಮೆಡಿಕಲ್ ಕಾಲೇಜ್ ಫಸ್ಟ್ ಬೇಕಾ, ಅಥವಾ ನನಗೆ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬೇಕು ಅಂತ ಆ ಥರ ನೀವು ಪ್ರಿಫರೆನ್ಸ್ ಆರ್ಡರ್ ತೊಗೊಂಡಾಗ ಇಲ್ಲಿ ಓಪನಿಂಗ್ ರ್ಯಾಂಕ್ ಇಲ್ಲಿ ಗೊತ್ತಾಗುತ್ತೆ. ಸೊ 66,000 MS ರಾಮಯ್ಯ ಸ್ಟಾರ್ಟಿಂಗ್ ಆಗಿ, ಸೊ ಇಲ್ಲಿ 76,000ಗೆ ಅದು ಕ್ಲೋಸ್ ಆಗಿದೆ. ಅಂದರೆ ಆಬ್ವಿಯಸ್ಲಿ ನಿಮಗೆ ಸಿಗುತ್ತೆ ವೈಷ್ಣವಿ ಅವ್ರಿಗೆ. ಸೊ ಈ ಥರ ಒಂದು ಪ್ರಾಪರ್ ಅನಾಲಿಸಿಸ್ನ ನೀವು ಕೇರ್ಫುಲ್ಲಾಗಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದಾಗ ಯಾವುದೇ ಥರ ಮಿಸ್ಟೇಕ್ಸ್ ಆಗೋದಿಲ್ಲ ಮಕ್ಕಳೇ. ಸೊ ಇದಕ್ಕೋಸ್ಕರನೇ ನೀವು ಎಕ್ಯುರೇಟ್ ಡೇಟಾ ಇರುವಂಥ ನಮ್ಮ ಸಾಫ್ಟ್ವೇರ್ ಹತ್ರ ನೀವು ಫಾಲೋ ಮಾಡಿದ್ರೆ ವಿತೌಟ್ ಸಿಂಗಲ್ ಮಿಸ್ಟೇಕ್ ನಿಮಗೆ ಸೀಟ್ ಸಿಗೋ ಪಾಸಿಬಿಲಿಟಿ ಇದೆ. ಓಕೆನಾ? ಸೊ ರಫ್ಲಿ ನೀವು ಪ್ರೀವಿಯಸ್ ಇಯರ್ದು PDF ಫೈಲ್ನ ಇಟ್ಕೊಂಡು ನಾನು ಟಿಕ್ ಮಾಡಿ ಏನೇ ಒಂದು ಟ್ರೈ ಮಾಡ್ತೀನಿ ಅಂದರೂ ಕೂಡ ದಟ್ ಈಸ್ ನಾಟ್ ಪಾಸಿಬಲ್. ಮಾಡ್ಬೋದಿಲ್ಲ ಅಂತಲ್ಲ, ಹ್ಯೂಮನ್ ಎರರ್ಸ್ ಆಗುತ್ತೆ. ನಿಮ್ಮ ಮಿಸ್ಟೇಕ್ಸು, ನಿಮ್ಮ ಕೌನ್ಸ್ಲಿಂಗಲ್ಲಿ ಮಾಡೋ ಎರರ್ಸು ನಿಮ್ಮ 2 ವರ್ಷದ್ದು ಅಥವಾ 3 ಇಯರ್ಸ್ದು ಎಫರ್ಟ್ನ ಕಂಪ್ಲೀಟ್ಲಿ ಕೊಲಾಪ್ಸ್ ಮಾಡುತ್ತೆ. ಅದಕ್ಕೋಸ್ಕರನೇ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಬೇಕಾಗಿರೋ ಪ್ರಾಪರ್ ಗೈಡೆನ್ಸ್ ಕೊಡ್ತೀವಿ. ಸೊ ನಿಮ್ಮದು ರ್ಯಾಂಕಿಂಗಿಗೆ, ನಿಮ್ಮ ಕೆಟಗರಿಗೆ, ನಿಮಗೆ ಸ್ಟೇಟಲ್ಲಿ ನೋಡ್ತಾ ಇದ್ದೀರಾ ಅಥವಾ ಆಲ್ ಇಂಡಿಯಾ ಇದರಲ್ಲಿ ನೋಡ್ತಾ ಇದ್ದೀರಾ,
ಯಾವ ಕಾಲೇಜ್ನಿಗೆ ಫಸ್ಟು ಪ್ರಿಯಾರಿಟಿಯಲ್ಲಿ ಕೊಡಬೇಕು, ಈ ಥರ ಕಂಪ್ಲೀಟ್ ಪಿನ್ ಟು ಪಿನ್ ಗೈಡೆನ್ಸ್ನ ನಮಗೆ ಫ್ರೀಯಾಗಿ ಕೊಡ್ತೀವಿ ಮಕ್ಕಳೇ. ಓಕೆನಾ. ಡೈಲಿ ಒಂದೊಂದು ಸ್ಟೂಡೆಂಟ್ಗೆ ನಾವು ಅವ್ರದ್ದು ರ್ಯಾಂಕಿಂಗ್ ಅನಾಲಿಸಿಸ್ನ ಮಾಡಿ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಇನ್ ಕೇಸ್ ನಿಮ್ದೇನಾದರೂ ರ್ಯಾಂಕಿಂಗ್ ಅನಾಲಿಸಿಸ್ ಮಾಡಬೇಕು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಯೋದಲ್ಲಿ ಒಂದು ಲಿಂಕ್ ಇದೆ, ಗೂಗಲ್ ಫಾರ್ಮ್ ಲಿಂಕ್. ನೀವಲ್ಲಿ ನಿಮ್ಮ ನೇಮು ಮತ್ತು ಕ್ಯಾಟಗರಿ ಮತ್ತು ನಿಮ್ಮ ರ್ಯಾಂಕಿಂಗ್ ಅದೆಲ್ಲ ಮಾಡಿ ಫಿಲ್ ಮಾಡಿದ್ರೆ ನಿಮಗೆ ಡೈಲಿ ಒಂದೊಂದು ಸ್ಟೂಡೆಂಟ್ದು ನಾವು ಫ್ರೀಯಾಗಿ ಅವ್ರಿಗೆ ಅನಾಲಿಸಿಸ್ನ ಮಾಡಿಕೊಡ್ತೀವಿ. ಓಕೆನಾ. ಸೊ ಇನ್ನೇನು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಬೇಗ ಬೇಗ ನೀವು ಇದನ್ನ ಫಾರ್ಮ್ ಫಿಲ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಯಾವ್ದು ಸಿಗುತ್ತೆ, ಯಾವ ಕಾಲೇಜ್ ಬೆಸ್ಟು, ಯಾವುದು ಆರ್ಡರ್ ವೈಸ್ ಕೊಡಬೇಕು ಅನ್ನೋದನ್ನು ಗೈಡೆನ್ಸನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಹ್ಯಾವ್ ಎ ಗುಡ್ ಡೇ.